ನನ್ನ ಹೆಸರು ದೀಪಾ ಅಂತ. ನಾನಿಲ್ಲಿ ಬೆಂಗಳೂರು ಗಾಯತ್ರಿ ನಗರದಲ್ಲಿರೋದು. ನನ್ನ ಮಗ ಪ್ರೀತಮ್, ಅವನು ಇವಾಗ ಫಸ್ಟ್ ಇಯರ್ PUC ಓದ್ತಾ ಇದ್ದಾನೆ. 2024ರಲ್ಲಿ ನನ್ನ ಮಗನಿಗಾಗಿರೋ ಸಾಕ್ಷಿ ಹೇಳ್ತಾ ಇದ್ದೀನಿ. 2024ರಲ್ಲಿ 9ನೇ ಕ್ಲಾಸ್ ಓದ್ತಾ ಇದ್ದ. ಅವಾಗಿಂದನೇ ಸ್ವಲ್ಪ ಹುಷಾರಿರಲಿಲ್ಲ, ಆದರೆ ನನಗೆ ಗೊತ್ತಾಗಲಿಲ್ಲ. ಜ್ವರ ಬರ್ತಾ ಇತ್ತು. ನಾವು ಹೀಗೆ ಟ್ರೀಟ್ಮೆಂಟ್ ತೋರಿಸ್ತಾನೆ ಇದ್ವಿ. ತಿಂಗಳಿಗೆ ಒಂದು ಸಲ ಜ್ವರ ತೋರಿಸ್ದಾಗ ಹಾಗೆ ಕಡಿಮೆ ಆಗೋದು ಆಗ್ತಾ ಬಂತು. ಊರಿಗೂ ಹೋದ್ವಿ ರಜೆಯಲ್ಲಿ. 9th ಎಲ್ಲ ಮುಗೀತು. ಆಗಲೂ ಹಾಗೆ ಸ್ವಲ್ಪ ಬರೋದು ಹೋಗೋದು. ಆದರೆ 10th ಬಂದಾಗ ಸ್ವಲ್ಪ ಜಾಸ್ತಿ ಆಯಿತು. ತೋರಿಸ್ತಾ 2 ತಿಂಗಳು ಕಡಿಮೆ, 3 ತಿಂಗಳು ಹೀಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಅಕ್ಟೋಬರ್ ನಂತರ ಸ್ವಲ್ಪ ಜಾಸ್ತಿ ಆದಾಗ ತೋರಿಸಿದಾಗ ಇಲ್ಲ ಬೆಂಗಳೂರಲ್ಲೆಲ್ಲ ಅವನಿಗೆ ಚೆಕಪ್ ಮಾಡಿಸಿದೆ. ಟೈಫಾಯ್ಡ್ ಅಂದರು, ಇನ್ಫೆಕ್ಷನ್ ಅಂದರು, ಅದೆಲ್ಲ ಹಾಗೆ ತೀರ್ತಾ ಹೋಯಿತು. ಅಂತ ಅದ್ರ ಮಧ್ಯದಲ್ಲಿ ತಿಂಗಳಿಗೆ ಒಂದು ಸಲ ಜ್ವರ ಕಂಟಿನ್ಯೂ 105 ಡಿಗ್ರಿ 4 ಡಿಗ್ರಿ ಇರ್ತಿತ್ತು. ಅದೇ ಜ್ವರದಲ್ಲಿ ಪಾಪ ನನ್ನ ಮಗ ಎಕ್ಸಾಮ್ ಎಲ್ಲ ಬರ್ದ, 10th ಎಕ್ಸಾಮ್ ಬರ್ದ. ಆ ಟೈಮಲ್ಲೂ ನಮ್ಗೆ ಯಾರೂ ಹೇಳಲಿಲ್ಲ ಏನಾಗಿತ್ತು ಅಂತ. ಹೀಗೆ ಟೈಫಾಯ್ಡ್ ಆಗಿದೆ, ಇನ್ಫೆಕ್ಷನ್ ಆಗಿದೆ, ನೀವು ಅವನಿಗೆ ಟ್ರೀಟ್ಮೆಂಟ್ ಕೊಡಿಸಿ ಅಷ್ಟೇ ಅಂತ ಇದ್ದರು. ಗೊತ್ತೇ ಆಗಲಿಲ್ಲ. ಲಾಸ್ಟಿಗೆ ಆತು ಅಷ್ಟು ಜ್ವರದಲ್ಲಿ ಪಾಪ ಅವನು ಟ್ರೀಟ್ಮೆಂಟ್ ಮಾಡಿಕೊಂಡೆ ಎಕ್ಸಾಮ್ ಬರ್ದ. ಎಕ್ಸಾಮ್ ಹಾಲಲ್ಲೂ ಕೂಡ ಅವನು ಇಷ್ಟು ಅಳ್ತಾ ಇದ್ದಂತೆ, ನೋವು ಬರೀಲಿಕ್ಕಾಗ್ತಿಲ್ಲ, ತಲೆ ಬಗ್ಗಿಸ್ಕೊಂಡು ಕೂತ್ಕೊಂಡು ಬರ್ದ. SLC ಎಕ್ಸಾಮ್ ಆಗಿ ಆದಮೇಲೆ ನಾವು ಏಪ್ರಿಲಲ್ಲಿ ತಾಯಿ ಮನೆ ಕಾರವಾರ ಅಲ್ಲಿಗೆ ಹೋದ್ವಿ. ಅಮ್ಮ ಅಂದರು ತುಂಬ ಮಗು ಹುಷಾರಿಲ್ದಂಗೆ ಆಗಿದ್ದಾನೆ, ಬಾ ಮಂಗಳೂರು ತೋರಿಸೋಣ ಅಂತ. ಅಲ್ಲಿಗೆ ಹೋದ್ವಿ. ಹೋಗಿ ಏಪ್ರಿಲ್ 15ಕ್ಕೆ ನಾವು ಅಡ್ಮಿಂಟ್ ಆಗಿದ್ದು. ಡಾಕ್ಟ್ರ್ ಹೇಳಿದರು ಇದು ಸ್ವಲ್ಪ ಸೀರಿಯಸ್ ಇದೆ ಕೇಸು, ನೀವು ಅಡ್ಮಿಂಟ್ ಆಗಬೇಕು ಅಂದರು. ಏಪ್ರಿಲ್ 15 ದಿನ ನನಗಿನ್ನ ಜೀವನದಲ್ಲಿ ಮರೆಯೋಕ್ಕಾಗಲ್ಲ. ಆಮೇಲೆ ಟ್ರೀಟ್ಮೆಂಟು ಮಾಡಿದರು, ಎಲ್ಲ ಬ್ಲಡ್ ಟೆಸ್ಟು ಅದು ಇದು ಎಲ್ಲ ಮಾಡಿದರು, ನೋಡೋಣ ಏನಾಗಿದೆ ಅಂತ. ಆದರೆ ಒಂದು ವಾರ ಬಿಟ್ಟಾದಮೇಲೆ ಅವರು PET ಸ್ಕ್ಯಾನ್ ಮಾಡೋಣ, ಈ ಹೊಟ್ಟೆಯಲ್ಲಿ ಏನೋ ಗಂಟು ಥರ ಕಾಣಿಸ್ತಾ ಇದೆ, ಕ್ಯಾನ್ಸರ್ ಗಂಟೆ ಅಂತ ಹೇಳಿಬಿಟ್ರು. ಒಂದು ತಾಯಿ ಅದನ್ನು ಸಹಿಸೋಕ್ಕಾಗೋದಿಲ್ಲ. ಆದರೆ ನಾನು ಮೇಡಮ್ ಇಲ್ಲ ಆ ಥರ ಹೇಳಬೇಡಿ, ನೀವು ನನಗೊಬ್ಬನೇ ಮಗ ಇರೋದು, ನಾನು ತುಂಬ ಕಷ್ಟಪಟ್ಟು ನನ್ನ ಮಗನ್ನ ಬೆಳೆಸಿದ್ದೀನಿ ಅಂತ ಹೇಳಿದೆ. ಇಲ್ಲಮ್ಮ ಹೆದರ್ಕೋಬೇಡಿ, ಕನ್ಫರ್ಮ್ ಹಾಗಾಗಿರೋದಿಲ್ಲ ಅಂತೇಳ್ಬಿಟ್ಟು ಮತ್ತೆ ಮಾಡಿದರು. ನೋಡಿದ್ರೆ ಕ್ಯಾನ್ಸರ್ 4th ಸ್ಟೇಜಿಗೆ ಮುಟ್ಬಿಟ್ಟಿದೆ. ನಾನು ಏನು ಹೇಳಬೇಕು ಅಂತಲೂ ಗೊತ್ತಿಲ್ಲ. ಆ ಟೈಮಲ್ಲಿ ಅವನಿಗೆ ಗೊತ್ತಿಲ್ಲ. ಅವನು ಸುಮ್ಮನೆ ಆಸ್ಪತ್ರೆಯಲ್ಲಿ ನಮ್ಮ ತಾಯಿ ಅಕ್ಕ ಇವರು ಎಲ್ಲ ಇದ್ದಾರೆ. ಡಾಕ್ಟ್ರು ಟ್ರೀಟ್ಮೆಂಟ್ ಮಾಡೋಣ, 6 ತಿಂಗಳು ನೀವು ಇಲ್ಲೇ ಇರಬೇಕಾಗತ್ತೆ ಮಂಗಳೂರಲ್ಲಿ, ಇಲ್ಲಾಂದರೆ 4th ಸ್ಟೇಜು, ನಾನೇನು ಹೇಳಲ್ಲ ಅಂತ ಹೇಳಿದರು. ತುಂಬ ಅತ್ತೆ ಆದರೆ ಧೈರ್ಯ ನನಗೆ, ದೇವರಿದ್ದಾನೆ ನಡೆಸ್ಕೊಡ್ತಾನೆ, ಅದೇನೂ ಗೊತ್ತಿಲ್ಲ, ದೇವ್ರ ಕೈ ಬಿಡಲ್ಲ ನನ್ನನ್ನು ಅನ್ನೋದು ಒಂದು ಮನಸ್ಸಲ್ಲಿ ಭಾಳ ಇತ್ತು. ಅದೇ ಸಮಯದಲ್ಲಿ ನನ್ನ ಫ್ರೆಂಡು ಗೀತಾ ಅಂತ ಇದ್ದಾಳೆ, ಅವಳು ಹೇಳಿದ್ಲು, ನೀನು ಧೈರ್ಯವಾಗಿರು, ಹಿಂಗಿಷ್ಟು ದಿನ ಯೇಸು ಬಗ್ಗೆ ಹೇಳ್ತಾ ಇದ್ದೆ, ಆದರೆ ನೀನು ಒಂದಿನೂ ತಿಳ್ಕೊಳ್ಳಿಲ್ಲ. ಇವತ್ತು ಒಂದು ನಿನಗೆ ಪರೀಕ್ಷೆ ಬಂದಿದೆ, ನೀನು ದೇವ್ರ ಮನ ಅರಸ್ಕೊತೀಯ ಅಥವಾ ನೀನು ಅನ್ಯ ಅರಸ್ಕೊತೀಯ, ನಿನ್ನ ಮಗನ ಅರಸ್ಕೊತೀಯ ನೋಡು, ಮಗ ಬೇಕು ಅಂದರೆ ಯೇಸುನ ಅರಸ್ಕೊ, ಇಷ್ಟೇ ಹೇಳೋದು ನಾನು ಅಂದರು. ಆಯ್ತಕ್ಕ, ನೀವು ಹೇಗೆ ಹೇಳ್ತೀರಾ ಹಾಗೆ, ನಾನು ಯೇಸುನ ಬಿಟ್ಟು ಎಲ್ಲೂ ಹೋಗಲ್ಲ. ಅವತ್ತಿನ ದಿನ ದೃಢ ನಿಶ್ಚಯ ಮಾಡಿದೆ. ಆಮೇಲೆ ಏಸಪ್ಪನ ಬಿಡ್ಕೊಂಡೆ. ನಾನು ಇಷ್ಟು ದಿನ ನೀನೇನು ಅಂತ ನಂಗೆ ಗೊತ್ತಿಲ್ಲ ತಂದೆ, ನನ್ನ ಮಗ ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದೀನಿ, ನೀನು ನನಗೊಂದು ಬಿಡುಗಡೆ ಕೊಡು ಅಂತ. ಅವಳು 2 ದಿನ 3 ದಿನ ಆಯಿತು, ವಿಡಿಯೋಗಳನ್ನು ಕಳಿಸ್ತಾ ಇದ್ಲು. ಜೀಸಸ್ ರೆಡಿಮ್ ಮೋಹನ್ ಅಣ್ಣನ ವಿಡಿಯೋಗಳು ಕಳಿಸಿದ್ಲು, ಮತ್ತು ಬೇರೆ ವಿಡಿಯೋಸ್ ಎಲ್ಲ ಕಳಿಸಿದ್ಲು. ಆಮೇಲೆ ಪಾಲ್ ಬ್ರದರ್ ಅವ್ರದ್ದು ನಂಬರ್ ಕೊಟ್ಟು ಅವ್ರ ಹತ್ರ ಪ್ರೇಯರ್ ಮಾಡಿಸ್ಕೊ, ಅವ್ರಿಗೆಲ್ಲ ವಿಷಯ ಹೇಳಿದ್ದೀನಿ ಅಂತ ಅಂದರು. ಆಯಿತು ಅಂತ ಹೇಳ್ಬಿಟ್ಟು ಬ್ರದರ್ ಫೋನ್ ಮಾಡಿದೆ. ಬ್ರದರ್ ಫೋನ್ ಮಾಡಿ, ಬ್ರದರ್ ಹಿಂಗಾಗಿದೆ, ನನಗೇನು ಮಾಡಬೇಕು ಗೊತ್ತಿಲ್ಲ, ನಂದು ಒಬ್ಬನೇ ಮಗ ಅಂತಂದೆ. ಅವ್ರು ಒಂದೇ ವಾಕ್ಯ ಹೇಳಿದರು, ಅವ್ನು ನಿನ್ನ ಮಗ ಅಲ್ಲ, ದೇವ್ರ ಮಗ. ತಾಯಿ ಹೊಟ್ಟೆ ಗರ್ಭದಲ್ಲಿರಬೇಕಾದ್ರೆ ಅವನನ್ನು ದೇವರು ಹುಡ್ಕೊಂಡು ಇದು ಮಾಡಿದ್ದಾರೆ. ನೀನು ಇವತ್ತು ನಿನ್ನ ಚಿಂತೆನ ದೇವ್ರಿಗೆ ಬಿಟ್ಬಿಡು, ನಿನ್ನ ಮಗನ ದೇವ್ರಿಗೆ ಒಪ್ಪಿಸ್ಕೊಡು ಅಂತ ಒಂದು ಮಾತು ಹೇಳಿದರು. ಆ ತಕ್ಷಣ ಅಂದೆ, ಆಯಿತು ಬ್ರದರ್, ನನ್ನ ಮಗನ ನಾನು ದೇವ್ರಿಗೆ ಒಪ್ಪಿಸ್ಕೊಡ್ತೀನಿ, ನನ್ನ ಮಗ ಬದುಕಬೇಕು, ನೀನು ಅಷ್ಟೇ ಅರ್ಕೆ ಮಾಡ್ಕೋದ್ರು. ಅವತ್ತು ಒಂದು ಎದೆಯಿಂದ ನಾನು ಏನೋ ಒಂದು ನೋವಿನ ಭಾರ ಯಾವ ರೀತಿ ಹೋಯಿತು ಅಂತ ಗೊತ್ತಿಲ್ಲ. ತಕ್ಷಣ ನನಗೆ ರಿಲೀಫ್ ಸಿಕ್ತು. ಬ್ರದರ್ಗೆ ಒಂದೇನೆ, ಬ್ರದರ್ ನೀವು ಹೇಳ್ತಿರ್ಬೇಕಾದ್ರೆ ನನ್ನ ಮೈಯಿಂದ ಒಂದೇನು ಕೆಳಗೆ ಇಳಿದೋದಂಗಾಯಿತು, ಒಂದು ಭಾರ, ನನಗಷ್ಟು ಬಿಡುಗಡೆ ಸಿಕ್ತು ಒಂದೇ. ಅವತ್ತಿಂದ ಬ್ರದರ್ ವಾರದಲ್ಲಿ 2 ದಿನ ಫೋನ್ ಮಾಡೋದು, 3 ದಿನ ಪ್ರೇಯರ್ ಮಾಡಿಸ್ಕೊತಾ ಇದ್ದರು. ಬುಕ್ಗೆ ನೀವು ಆಮೇಲೆ ಅವರು ಸ್ವಲ್ಪ ವಚನಗಳನ್ನು ವಾಕ್ಯಗಳನ್ನೆಲ್ಲ ಕೊಟ್ಟರು. ಅದನ್ನು ಕಂಟಿನ್ಯೂ ಆಗಿ ನಾನು ಬೆಳಗ್ಗೆಯಿಂದ ರಾತ್ರಿ ಟೈಮ್ ನೋಡ್ತಿರ್ಲಿಲ್ಲ. ಅವನಿಗೆ ಕೀಮೋ ನಡೀತಾ ಇತ್ತು. May 1 ಕೀಮೋ ಸ್ಟಾರ್ಟ್ ಮಾಡಿದರು. ಅವತ್ತಿಂದ ಆಗಸ್ಟ್, ಅಕ್ಟೋಬರ್, ನವೆಂಬರ್ ತನಕನೂ ಕೀಮೋ 6 ಕೀಮೋ ಮುಗೀತು, 18 ರೇಡಿಯೇಷನ್ ಆಯಿತು. ಅದ್ರ ಮಧ್ಯದಲ್ಲಿ ಒಂದಿನೂ ನಾನು ಸರಿಯಾಗಿ ಮಲಗಲಿಲ್ಲ, ಊಟ ಮಾಡಲಿಲ್ಲ. ಅವ್ನು ಬೆಡ್ ಮೇಲೆ ಇರಬೇಕಾದ್ರೆ ಹಿಡಿದು ಕೈಯಿಂದ ಕಾಲ್ವರೆಗೆ ಇಟ್ಕೊಂಡು ಪ್ರೇಯರ್ ಮಾಡೋದು, ಹಗಲು ರಾತ್ರಿ ಮಧ್ಯರಾತ್ರಿ ಹೇಳ್ತಿದ್ದೆ. ಊಟ ನಿದ್ರೆ ಏನು ನಾನು ಕಾಂಪ್ರಮೈಸ್, ನನ್ನ ಮಗ ಬೇಕು ಅಂದರೆ ದೇವರಿದ್ಲಿ ಮೊರೆ ಇಡಬೇಕು ಒಂದೇ.
ಯೇಸುವಿನ ಬಾಸುಂಡೆಯಿಂದ ಗುಣ ಆದೆ ಅಂತ ಒಂದು ವಾಕ್ಯವನ್ನು ಹಿಡ್ಕೊಂಡು ಹಗಲು ರಾತ್ರಿ ಅದನ್ನೇ ಮನನ ಮಾಡೋದು. ಅವನ ಹತ್ರನೂ ಹೇಳಿಸ್ತಾ ಇದ್ದೆ. ಒಂದು ಬುಕ್ ತೊಗೊಂಡು ಬಂದೆ. ಏಪ್ರಿಲ್ 25ಕ್ಕೆ ಬರೀಲಿ ಸ್ಟಾರ್ಟ್ ಮಾಡಿದವಳು. ಇವತ್ತಿನ ತನಕನೂ ನಾನು ಯೇಸುವಿನ ಬಾಸುಂಡೆಯಿಂದ ಗುಣ ಆದೆ ಅಂತ ನನ್ನ ಮಗನ ಸಲುವಾಗಿ ಬರೀತಾನೆ ಇದ್ದೀನಿ. ನನ್ನ ಮಗ ಇವತ್ತು 4th ಸ್ಟೇಜ್ ಕ್ಯಾನ್ಸರಲ್ಲಿ ಜನವರಿ 25ಕ್ಕೆ ರಿಪೋರ್ಟ್ ಬಂತು, ನೆಗೆಟಿವ್ ರಿಪೋರ್ಟ್ ಅಂತ ಹೇಳ್ಬಿಟ್ಟು. ದೇವರು ಎಷ್ಟು ಅದ್ಭುತ ಅಂತಂದರೆ ಹೇಳೋದಲ್ಲ. ಇವತ್ತು ನಾನು ಇಷ್ಟು ಈಸಿಯಾಗಿ ಹೇಳ್ತಾ ಇದ್ದೀನಿ, ಅವತ್ತಿನ ನನ್ನ ಕಣ್ಣೀರಿಗೆ ಹೇಳೋದಲ್ಲ, ಆ ರೀತಿ ಓಡಾಡಿದ್ದೀನಿ. ಆಮೇಲೆ ಕೀರ್ತನೆ 118:17 ಪ್ರೀತಮ್ ಸಾಯೋದಿಲ್ಲ ಜೀವಂತ ಇರ್ತಾನೆ ಅಂತ ಹೇಳ್ಬಿಟ್ಟು ಯೇಸುವಿನ ಕ್ರಿಯೆ ಸಾರ್ತಾನೆ ಅನ್ನೋ ವಾಕ್ಯನ ಹಿಡ್ಕೊಂಡೆ ಅದನ್ನು ಬರೆದೆ. ಪ್ರತಿ ಸಲ ಕೀಮೋ ನಡಿಬೇಕಾದ್ರೆ ಎಲ್ಲರಿಗೂ 4th ಸ್ಟೇಜಲ್ಲಿ ಕೂಡ ಎಲ್ಲರಿಗೂ ಬ್ಲಡ್ಗಳನ್ನು ಕೊಡ್ತಾರೆ. ಫಸ್ಟ್ ಕೀಮೋ ಹಿಡಿದಾಗಲೂ ಬ್ಲಡ್ ಕೊಡ್ತಾರೆ, ಯಾಕಂದರೆ ಬ್ಲಡ್ ಹೋಗುತ್ತೆ, ಪೇಟ್ಲೆಟ್ ಬೇಕಾಗುತ್ತೆ. ಆದರೆ ದೇವ್ರ ಮಹಿಮೆ, ನನ್ನ ಮಗನಿಗೆ ಒಂದೇ ಸಲ ಬ್ಲಡ್ ಹಾಕಿದ್ದು. ನಾನು ಕೇಳಿದೆ, ಏಸಪ್ಪ ನಾನು ನಿನ್ನ ಬ್ಲಡ್ ಬೇಕು, ಬೇರೆಯವ್ರ ಬ್ಲಡ್ ಬೇಡ. ನನ್ನ ಮಗನ ಒಂದೇ ಸಲ ಬ್ಲಡ್ ಹಾಕಿದ್ರು, ಪೇಟ್ಲೆಟ್ ಅಂತೂ ಹಾಕಲೇ ಇಲ್ಲ. ಪ್ರತಿ ಸಲ ಕೀಮೋ ಹಾಕಿದಾಗ ಮಕ್ಕಳು ICU ಹೋಗ್ತಾರೆ. ಆದರೆ ನನ್ನ ಮಗ 2 ಸಲನೋ 3 ಸಲ ಹೋದ. 1 ವಾರ ಇರ್ತಿದ್ದ, 10 ದಿನ ಇರ್ತಿದ್ದ. ಹೇಗೆ ಇದನ್ನೆಲ್ಲ ಹಾಗೆ ಬರ್ತಿತ್ತು, ಯಾಕಂದ್ರೆ ಸ್ವಲ್ಪ ಇನ್ಫೆಕ್ಷನ್, ಜ್ವರ, ಮೈಕೆ ನೋವಿರುತ್ತೆ ಅಂತ ಮೇಡಮ್ 4th ಸ್ಟೇಜಲ್ಲಿ ತುಂಬ ರಿಸ್ಕ್ ತಗೊಳ್ಳೋದು ಬೇಡ ಅಮ್ಮ ಅಂತ ICUದಲ್ಲಿ ಅಡ್ಮಿಟ್ ಮಾಡ್ತಾಯಿದ್ರು. ನನ್ನ ಬ್ರದರಿಗೆ ಹೇಳ್ತಿದ್ದೆ, ಬ್ರದರ್ ICUದಲ್ಲಿದೆ, ಇದ್ರ ಬೇಡಮ್ಮ, ನಿನ್ನ ಹತ್ರ ವಾಕ್ಯ ಇದೆ, ದೇವರಿದ್ದಾನೆ, ನೀನು ಧೈರ್ಯವಾಗಿ ವಾಕ್ಯಗಳನ್ನು ಹೇಳುವಂತ. ಯೇಸುವಿನ ಬಾಸುಂಡೆಯಿಂದ ಗುಣ ಆದೆ ಅಂತ ಈ ಥರದೊಂದು 10 ಪೇಜ್ ಪಟ್ಟಿ ಬರೆದಿದ್ದೇನೇನೋ ನಾನು. ಹಗಲು ರಾತ್ರಿ ಕೂತ್ಕೊಂಡು 3 ಗಂಟೆ 4 ಗಂಟೆಗೆ ಹೇಳ್ತಿದ್ದೆ, ಬರೀತಿದ್ದೆ. ವಚನಗಳನ್ನು ಏನೂ ಇಲ್ಲ, ಬರಿಬೇಕು, ಡಿಕ್ಲರೇಷನ್ ಕೊಡಬೇಕು. ದೇವರು ಇವತ್ತು ಬಿಡುಗಡೆ ಕೊಟ್ಟರು. ಹಾಗೆ ನನಗೆ ಥೈರಾಯ್ಡ್ ಇತ್ತು, ನನ್ನ ಥೈರಾಯ್ಡ್ ಗುಣ ಆಯಿತು. ನನಗೆ ಮೆನ್ಸಸ್ ಪ್ರಾಬ್ಲಮ್ ಇತ್ತು, ಮಂತ್ಲಿ ಪೀರಿಯಡ್ಸ್ ಎಲ್ಲ 1 ವರ್ಷ ತನಕ ಆಗಿರಲಿಲ್ಲ. ಅದು ಪ್ರಾಬ್ಲಮ್ ಕೂಡ ದೇವರು ಸಾಲ್ವ್ ಮಾಡಿದರು. ದುಡ್ಡಿನ ಕಾಸಿಂದಂತೂ ಹೇಳೋದೇ ಇಲ್ಲ, ಯಾಕಂದರೆ ನನಗೆ ಕೆಲಸ ಇರಲಿಲ್ಲ ಆ ಟೈಮದಲ್ಲಿ. 1 ರೂಪಾಯಿ ಗಳತ್ತಿದ್ದೆ. ಯಾವ ರೀತಿ ಅನುಕೂಲ ಮಾಡಿಕೊಟ್ರು ಅಂತ ಗೊತ್ತಿಲ್ಲ, ಎಲ್ಲಿಂದ ಬರ್ತಿತ್ತು. ತಾಯಿ ಕೊಡ್ತಿದ್ರು, ನಾನೇ ಸ್ವಲ್ಪ ಗೋಲ್ಡ್ ಇಟ್ಕೊಂಡು ಮಾಡಿಕೊಂಡೆ. ಆದರೆ ಇವತ್ತಿನ ತನಕನೂ ನನಗೆ ಒಂದು ಕೊರತೆನೂ ಮಾಡಲಿಲ್ಲ. ಯೆಹೋವನು ನನ್ನ ಕುರುಬನು ಕೊರತೆ ಪಡೋನು. ದೇವರು ನಿಜವಾಗ್ಲೂ ಅವನೊಂದು ಒಂದೊಂದು ವಾಕ್ಯದಲ್ಲಿ ನಮ್ಮನ್ನು ಎಷ್ಟು ಬಲಪಡಿಸ್ತಾನೆ ಅಂದರೆ ನಾನೇನೂ ತಿಳ್ಕೊಂಡಿರಲಿಲ್ಲ ಯೇಸಪ್ಪನ ಬಗ್ಗೆ. ಆದರೆ ನಾನು ಫಸ್ಟ್ ಬೈಬಲನ್ನು ಕಳಿಸಿದ್ರು ಬ್ರದರ್ ನನಗೆ. ಏಪ್ರಿಲ್ ಲಾಸ್ಟಿಗೆ ಕಳಿಸಿದ್ರು ಬೈಬಲ್. ಬಂತು ಕೊರಿಯರು. ಕುತ್ಕೊಂಡು ಇವನು ಬೆಡ್ ಮೇಲೆ ಮಲಗಿದ್ದಾನೆ. ನಾನು ಕುತ್ಕೊಂಡಪ್ಪ, ನಿಂದು ಇವತ್ತು ಬೈಬಲ್ ಬಂತು, ನೀನೇ ಬಂದೆ ಅಂತ ಹೇಳಿಬಿಟ್ಟು ಬಾಗಿಲು ಹಾಕ್ಕೊಂಡು ಕುತ್ಕೊಂಡು ಬೈಬಲ್ ತೆಗಿತಾ ಇದ್ದೀನಿ, ಕಣ್ಣು ಮುಚ್ಕೊಂಡು. ಬಾಗಿಲು ಪಕ್ಕದಲ್ಲಿ ಕೂತೀನಿ. ಒಂದು ಬೆಳಕು ಯಾವ ರೀತಿ ಟಚ್ ಆಯಿತು ಅಂತಂದರೆ ನನಗೆ ಹೇಳೋದಲ್ಲ. ಬೈಬಲ್ ಜಸ್ಟ್ ಓಪನ್ ಮಾಡ್ತಾ ಇದ್ದೀನಿ, ಬೆಳಕು ಫುಲ್ ನನ್ನ ಮುಖಕ್ಕೆ ಕೊಡೋದು. ಕ್ಷಣ ಮೈ ಜುಮ್ಮನ್ನು ನಾನು ಓಪನ್ ಮಾಡಿ ನೋಡ್ತೀನಿ, ಡೋರ್ ಹಾಕಿದ್ದೇ ಇದೆ. ಅಷ್ಟು ಬೆಳಕು ನನ್ನ ಮೇಲೆ ಬಂತು. ನಾನು ಕುತ್ಕೊಂಡು ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಬೇಕಾದ್ರೆ ದೇವ್ರು ನನ್ನನ್ನು ಮುಟ್ತಾಯಿದ್ರು, ನೀನು ಹೆದರಬೇಡ, ಅಳಬೇಡ, ನಾನು ಜೊತೆಗಿದ್ದೀನಿ ಅಂತ. ಯಾಕಂದರೆ ಇವನು ಕಿವಿ ಕೊಟ್ಟಾಗೆಲ್ಲ ಸ್ವಲ್ಪ ತ್ರಾಸಕ್ತಿ ತಳತಿತ್ತು. ಕೀರ್ತನೆ 91 ಅಂತದೆ ತುಂಬ ಹೇಳ್ತಿದ್ದೆ. ಪ್ರತಿಯೊಂದು ವಚನಗಳನ್ನು ಬ್ರದರ್ ಎಲ್ಲ ಕಳಿಸ್ತಾಯಿದ್ರು ನನಗೆ. ಆ ವಾಕ್ಯಗಳನ್ನು ಇಟ್ಟು ಮೋಹನಣ್ಣನ ಬೆಳಗ್ಗೆ 6 ಗಂಟೆಗೆ 5 ಗಂಟೆಗೆ ಜೀಸಸ್ ರೀಡಿಂಗ್ ಬರುತ್ತಲ್ವ, ವಾಕ್ ವಿತ್ ಜೀಸಸ್ ಅನ್ನೋ ಪ್ರೋಗ್ರಾಮ್ದಿಂದನೇ ದಿನ ಸ್ಟಾರ್ಟ್ ಮಾಡ್ತಾಯಿದ್ದೆ. ಆ ವಾಕ್ಯಗಳನ್ನು ದಿನ ಎಷ್ಟು ಸಲ ಡಿಕ್ಲೇರ್ ಮಾಡೋದು ಅಷ್ಟು. ಆ ವಾಕ್ಯಕ್ಕೆ ತಕ್ಕಂತೆ ನನಗೆ ನಾಳೆ ಈ ವಾಕ್ಯ ಬೇಕಪ್ಪ, ನನಗೆ ನನ್ನ ಜೊತೆ ಈ ರೀತಿ ಆಗ್ತಾಯಿದೆ ಅಂದರೆ ನನ್ನ ಮನಸ್ಸಿಗೆ ಬರೋವಂಥ ವಾಕ್ಯ ಬರ್ತಾಯಿತ್ತು. ದೇವರು ಅದರಲ್ಲೂ ನನ್ನನ್ನು ನಡೆಸಿದ್ರು. ಡಾಕ್ಟ್ರು ನನಗೆ ಬೈತಾಯಿದ್ರು, ನೀನು ಸರಿಯಾಗಿ ನೋಡ್ಕೊತಾ ಇಲ್ಲ, ಮಗು ಸರಿಯಾಗಿ ನೋಡ್ಕೊತಾ ಇಲ್ಲ ಅಂತ. ಮೇಡಮ್ ನಾನು ಇನ್ಫೆಕ್ಷನ್ ಕೊಡೋ ಅಂಥದ್ದು ಏನೂ ಮಾಡಿಲ್ಲ ಅಂದರೆ ಆಮೇಲೆ ಒಂದು ವಾಕ್ಯ ಸಿಕ್ತು. ಏಷಾಯ 54:15 ಯಾರು ನಿನ್ನ ಮೇಲೆ ವ್ಯಾಜ್ಯ ಮಾಡುತ್ತಾರೋ ಅವರು ನಿನ್ನ ನಿಮಿತ್ತ ಕೆಡಲ್ಪಡೋರು ಅಂತೇಳ್ಬಿಟ್ಟು ಆ ವಾಕ್ಯ ಇಟ್ಕೊಂಡು ಅವರಿಂದನೇ ನನಗೆ ಒಳ್ಳೆಯದಾಗತ್ತೆ ಅನ್ನೋ ನೀನು ವಾಗ್ದಾನ ಪ್ರಕಾರ ಮೌನಣ್ಣ ಒಂದು ಪ್ರಾರ್ಥನೆ ಮಾಡಿದರು. ಆ ಪ್ರಾರ್ಥನೆಯನ್ನು ಬರ್ಕೊಂಡು ನಾನು ದಿನ ಮಾಡಬೇಕಾದ್ರೆ 3 ದಿನದಲ್ಲಿ ಆ ಮೇಡಮ್ ನನ್ನ ಮೇಲೆ ಎಷ್ಟು ಕಿಡಿ ಕಾಡ್ತಾಯಿದ್ರು. ಆದರೆ 3 ದಿನದ ನಂತರ ಮೇಡಮ್ ನನ್ನ ಜೊತೆ ಫ್ರೆಂಡ್ಲಿ ಹಾಕ್ಕೊಂಡು, ಅಮ್ಮ ನೀನು ಬೇಜಾರು ಮಾಡ್ಕೋಬೇಡ, ಆಯಿತು ಏನೇ ಇರಲಿ ನಾನು ನೋಡ್ಕೊತೀನಿ. ನನ್ನ ಮಗನಿಗೆ ಎಲ್ಲ ಕ್ಯಾನ್ಸರ್ ಮಕ್ಕಳಿಗಿಂತ ನನ್ನ ಮಗನನ್ನು ತುಂಬ ಪ್ರೀತಿಯಿಂದ ನೋಡೋರು. ಈ ಪ್ರೀತಮ್ನ ಮಾತ್ರ ನೀವು 1 ನಿಮಿಷನೂ ಬಿಟ್ಟಿರಂಗಿಲ್ಲ. PG ಡಾಕ್ಟ್ರುಗಳು ನರ್ಸಾದರು, ಏನಾಯಿತು ಪ್ರೀತಮಿಗೆ ಮೊದಲು ನೋಡ್ರಿ, ಪ್ರೀತಮ್ ತುಂಬ ಇಂಪಾರ್ಟೆಂಟ್. ಒಂದು 4th ಸ್ಟೇಜಲ್ಲಿದೆ. ಅವರಿಗೆ ಲಾಸ್ಟಿಗೆ ಆಶ್ಚರ್ಯ ಆಗೋಯ್ತು. ಅಲ್ಲ 4th ಸ್ಟೇಜ್ ಕ್ಯಾನ್ಸರ್ನ ನೀವು ಬರೀ 6 ತಿಂಗಳಲ್ಲೇ ಗುಣ ಆಯ್ತಮ್ಮ, ಎಷ್ಟು ಅದ್ಭುತ ಕಾರ್ಯ ಇದು. ಎಲ್ಲ ಮಕ್ಕಳಿಗೂ 1 ವರ್ಷದ ತನಕ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ ಕ್ಯಾನ್ಸರಿಗೆ. ಅದು 4th ಸ್ಟೇಜಲ್ಲಿ ಪೂರ್ತಿ ಬಾಡಿ ಇನ್ಫೆಕ್ಷನ್ ಆಗಿತ್ತು. ಅದನ್ನು ಇವತ್ತಿನ ನನ್ನ ದೇವರು ಅದ್ಭುತ ಮಾಡಿ, ಏಸಪ್ಪ ನಿಜವಾಗ್ಲೂ ಹೇಳ್ತೀನಿ, ನನ್ನ ಮಗ ಇವತ್ತಿಲ್ಲಿದ್ದಾನೆ ಅಂತಂದರೆ ಎಲ್ಲ ಅವ್ನು ಕೊಟ್ಟಿರೋದು, ಅವನ ಮಹಿಮೆ. ಅವನನ್ನು ಮಾತ್ರ ನನ್ನ ಲೈಫ್ ಟೈಮ್, ನನ್ನ ಜೀವನ ಅವನಿಗೆ ಅರ್ಪಿಸ್ಬಿಟ್ಟಿದ್ದೀನಿ. ನಾನು ಅವನಿಗೆ ಇವತ್ತು ಹೇಳ್ತೀನಿ,
ನಿನ್ನ ಗೊತ್ತಾಗಲ್ಲ ಮಗ, ಆದರೆ ದೇವ್ರು ನಿನ್ನ ಜೀವಿತದಲ್ಲಿ ಹೋದ ವರ್ಷ ಇದೇ ಟೈಮಲ್ಲಿ ಆಸ್ಪತ್ರೆಯಲ್ಲಿದ್ದೆ, ಇವತ್ತು ನಾನು ಎಲ್ಲಿ ಸಾಕ್ಷಿ ಹೇಳ್ತಾ ಇದ್ದೀನಿ, ನೀನು ಕಾಲೇಜಿಗೆ ಹೋಗ್ತಾ ಇದೆಯಾ, ಒಂದು ತುತ್ತು ತಿಂತಾ ಇದೆಯಾ ಅಂದರೆ ಅವನ ಕೃಪೆ ಅಪ್ಪ, ನಮ್ಮದೇನೂ ಅಲ್ಲ. ಯಾಕಂದರೆ ಅವನಿರೋದಕ್ಕೆ ನೀವು ಯಾವತ್ತೂ ಅವನನ್ನು ಮಾತ್ರ ಮರಿಬೇಡ. ನಾನು ಇಲ್ಲದೆ ಇರಲಿ, ನೀನು ಮಾತ್ರ ನಿನ್ನ ನಾನು ಹೇಗೆ ಅವನ ಜೀವನ ಕೊಟ್ಟೆ, ನಿನ್ನ ಜೀವನನೂ ಕೊಡು. ಇನ್ನು ಮುಂದೆ ಹೆಚ್ಚು ಹೆಚ್ಚು ಸಾಕ್ಷಿಗಳನ್ನು ಕೊಡೋ ಥರ ನಮಗೂ ದೇವ್ರು ಇದು ಮಾಡಿಕೊಡ್ಲಿ. ಪ್ರತಿಯೊಬ್ಬರೂ ಅಷ್ಟೇ ಈ ವಾಕ್ಯಗಳಂತೀವಲ್ಲ, ತುಂಬ ದೊಡ್ಡ ಖಡ್ಗ ಇದ್ದಂಗೆ ನಮ್ಮ ಜೊತೆಗೆ ಪ್ರತಿದಿನವೂ ಅದನ್ನು ಹೇಳ್ತೋದ್ರಿಂದ ನಮ್ಮನ್ನು ತುಂಬ ಬಲಪಡಿಸುತ್ತೆ. ವಾಕ್ಯದಲ್ಲಿರೋವಂಥದ್ದನ್ನು ನಾನು ಏನೇ ಒಂದಾಗಲಿ, ನೀವು ಅವನ ಜೊತೆ ಮನಸ್ಸು ಬಿಚ್ಚಿ ಮಾತಾಡಿದಾಗ ಯೇಸಪ್ಪನ ಜೊತೆಗೆ ಬಂದು ನಿಮ್ಮ ಜೊತೆ ಮಾತಾಡ್ತಾನೆ, ಈ ಥರ ಮಾಡು ಒಂದು ಆಲೋಚನೆ ಕೊಡೋದು. ನಾನು ಜಸ್ಟ್ 1 year ಆಗಿದೆ, ಆದರೆ ನನ್ನ ಹತ್ರ ಇಷ್ಟೊಂದು ಅಂತಂದರೆ ಹೇಳೋದಲ್ಲ, ನನಗೆ ಕೊಡ್ತಾ ಇಲ್ಲ. ಎಷ್ಟು ದುಃಖ ಇದ್ರೂ ನಗ್ನಗ್ತಾ ಇರ್ತೀನಿ. ನನಗೆ ಯೇಸಪ್ಪ ಏನು ಅಂತಲೇ ಗೊತ್ತಿರಲಿಲ್ಲ, ಆದರೆ ಇವತ್ತಿನ ದಿನ ಅವರನ್ನು ಎಷ್ಟು ನಾನು ಅರ್ಥಕೊಂಡಿದ್ದೀನಿ ಅಂದರೆ ಎಲ್ಲ ಮಹಿಮೆ ಎಲ್ಲ ಅವನಿಗೆ. ಥ್ಯಾಂಕ್ ಯು ಸೋ ಮಚ್ ಜೀಸಸ್, ಲವ್ ಯು ಜೀಸಸ್. ಅಪ್ಪ ಕರ್ತಾನೆ, ತುಂಬ ಥ್ಯಾಂಕ್ಸ್ ಅಪ್ಪ ನಿನಗೆ. ನನ್ನ ಮಗನ್ನ ಅವನ ಸೇವೆಗಂತ ಕೊಟ್ಬಿಟ್ಟಿದ್ದೀನಿ, ನೀನು ಅವನನ್ನು ಉಳಿಸಿರೋದು. ಅವನು ದೊಡ್ಡವನಾಗಿ ಓದಿ ನಿನ್ನ ಸೇವೆಗೆ ನೀನು ಬಳಸ್ಕೊ. ನನ್ನ ಮಗ ಅಲ್ಲ, ಅವ್ನು ನಿನ್ನ ಮಗ ಅಂತ ಅರ್ಪಿಸ್ಕೊಟ್ಬಿಟ್ಟಿದ್ದೀನಿ. ದೇವರಿಗೆ ಅದನ್ನೇ ಬೇಡ್ಕೊತೀನಿ, ಅವನಿಗೊಂದು ಒಳ್ಳೆ ಜ್ಞಾನ ವಿದ್ಯೆಯನ್ನು ಕೊಟ್ಟುಬಿಟ್ಟು ನಿನ್ನ ಸೇವೆಗೆ ಬಳಸ್ಕೊ. ನಿನ್ನ ಆತ್ಮಗಳನ್ನು ಅವನು ತಂದು ಕೊಡಬೇಕು ನಿನಗೆ, ನಿನ್ನ ರಾಜ್ಯಕ್ಕಾಗಿ ಅವನು ಬದುಕಬೇಕು, ಇನ್ನೇನು ಇಲ್ಲ. ನನಗಾಗಿಲ್ಲ, ನಿನಗೆ ಅಂತ ಅರ್ಪಿಸ್ಬಿಟ್ಟಿದ್ದೀನಿ. ನಂದಿಷ್ಟು ಸಾಕ್ಷಿನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲ ಮಹಿಮೆ ದೇವರಿಗಾಗಲಿ. ಹಲ್ಲೆಲೂಯಾ. ಸ್ತೋತ್ರ ತಂದೆ, ಸ್ತೋತ್ರ. ಥ್ಯಾಂಕ್ ಯು.